ಬಿಜೆಪಿ ಢಾಂಬಿಕವಾದಂಥ ನಾಟಕೀಯವಾದಂಥ ಒಂದು ಹೋರಾಟವನ್ನು ಇವತ್ತು ಬಿಜೆಪಿ ಈ ವಿಷಯದಲ್ಲಿ ಇಳಿದಿದ್ದು ಬಹಳಷ್ಟು ವಿಷಾದಕರ ವಿಷಯ ಅಂತಂದು ಹೇಳಿ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಈ ಹೋರಾಟಕ್ಕೆ ಅವರು ಒತ್ತು ಕೊಡ್ತಾ ಇರುವಂಥದ್ದನ್ನು ನೋಡಿದರೆ ಕುಂಬಳಕಾಯಿ ಕಳ್ಳ ಅಂತಂದರೆ ಹೆಗಲು ಮುಟ್ಕೊಂಡು ನೋಡತ್ತಾರನೋ ಅನ್ನುವಂಥ ನಿಟ್ಟಿನೊಳಗೆ ಅವರು ಇವತ್ತು ನಾಟಕೀಯವಾಗಿ ಈ ಹೋರಾಟಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ. ಯಾರ ಚರಿತ್ರೆಯನ್ನು ಅವರು ಇವತ್ತು ತೇಜೋವಧೆ ಮಾಡೋಕ್ಕೆ ಹೊಂಟಿದ್ದಾರೆ, ಅವರಿಗೆ ಈ ಚರಿತ್ರೆಯ ಅಸಲಿ ಮುಖ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಂಕೇತಿಕವಾಗಿ ಬಿಡುಗಡೆ ಮಾಡಿದಂಥ ವಿಡಿಯೋ ಇದು. ಸರ್, ಇದು ಭಾಳಷ್ಟು ಶಾಕಿಂಗ್ ವಿಡಿಯೋ ಅದ. ಯಾರೋ ಇದು ಯಾವಾಗಿಂದು ಏನು ಅನ್ನುವಂಥದ್ದನ್ನು ಪೊಲೀಸ್ ತನಿಖೆಯ ಮೂಲಕನ ಬಹಿರಂಗ ಆಗಬೇಕಾಗ್ಯದ. ಮತ್ತು ಇವತ್ತು ಬಿಜೆಪಿ ಢಾಂಬಿಕವಾದಂಥ ನಾಟಕೀಯವಾದಂಥ ಒಂದು ಹೋರಾಟವನ್ನು ಇವತ್ತು ಬಿಜೆಪಿ ಈ ವಿಷಯದಲ್ಲಿ ಇಳಿದಿದ್ದು ಬಹಳಷ್ಟು ವಿಷಾದಕರ ವಿಷಯ ಅಂತಂದು ಹೇಳಿ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಈ ಹೋರಾಟಕ್ಕೆ ಅವರು ಒತ್ತು ಕೊಡ್ತಾ ಇರುವಂಥದ್ದನ್ನು ನೋಡಿದರೆ ಕುಂಬಳಕಾಯಿ ಕಳ್ಳ ಅಂತಂದರೆ ಹೆಗಲು ಮುಟ್ಕೊಂಡು ನೋಡತ್ತಾರನೋ ಅನ್ನುವಂಥ ನಿಟ್ಟಿನೊಳಗೆ ಅವರು ಇವತ್ತು ನಾಟಕೀಯವಾಗಿ ಈ ಹೋರಾಟಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗಿಯಾಗ್ತಾ ಇದ್ದಾರೆ. ಅದಕ್ಕೆ SIR ಇನ್ನೂ ಆರಂಭ ಆಗಿಲ್ಲ ಅನ್ನುವಂಥದ್ದನ್ನು ಅಥವಾ SIR ವಿಷಯದೊಳಗೆ ಇವರೇನಾದರೂ ಷಡ್ಯಂತ್ರ ಒಳ ಮರ್ಮವನ್ನು ಮುಚ್ಚಿಡಬೇಕು ಅನ್ನುವಂಥದ್ದಕ್ಕೆ ಈ ಬಹುಶಃ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇವತ್ತು ಕಂಡು ಬರ್ತಾ ಇದೆ. ಈ ಒಂದು ದಲಿತ ಮಹಿಳೆಯ ವಿಷಯದಲ್ಲಿ ದಲಿತ ಮಹಿಳೆ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ಇವತ್ತು ಅವ್ರೇನು ಹೋರಾಟಕ್ಕಿಳಿದಾರೆ, ದಯವಿಟ್ಟು ಆ ವಿಷಯವನ್ನು ಕೈ ಬಿಟ್ಟರೆ ಒಳ್ಳೆಯದು. ಯಾಕಂತಂದ್ರೆ ಇನ್ನೂ ಬಹಳಷ್ಟು ವಿಷಯಗಳು ಅವ್ರ ವಿರುದ್ಧ ನಾವು ಮಾತನಾಡೋಕೆ ಇದ್ದಾವೆ. ಈ ವಿಷಯದಲ್ಲೂ ಸಹಿತ ಈ ವಿಡಿಯೋ ಬಿಡುಗಡೆ ಮಾಡಬೇಕು ಅನ್ನುವಂಥ ವಿಷಯ ಇರಲಿಲ್ಲ ನಮ್ಮ ಹತ್ರ. ಬಟ್ ಅನಿವಾರ್ಯವಾಗಿ ಇವತ್ತು ಯಾರ ಚಿತ್ರಣ ಏನಿದೆ, ಯಾರ ಚರಿತ್ರೆ ಏನಿದೆ, ಯಾರ ಚರಿತ್ರೆಯನ್ನು ಅವರು ಇವತ್ತು ತೇಜೋವಧೆ ಮಾಡೋಕ್ಕೆ ಹೊಂಟಿದ್ದಾರೆ, ಅವರಿಗೆ ಈ ಚರಿತ್ರೆಯ ಅಸಲಿ ಮುಖ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಂಕೇತಿಕವಾಗಿ ಬಿಡುಗಡೆ ಮಾಡಿದಂಥ ವಿಡಿಯೋ ಇದು. ಇನ್ನೂ ಅನೇಕ ವಿಷಯಗಳು ಹೊರಗೆ ಬರೋಕ್ಕಿಂತ ಮುಂಚೆ ಪೊಲೀಸ್ ಆಯುಕ್ತರು ಮಹಿಳಾ ರೌಡಿ ನಿಗ್ರಹ ಪಡೆಯನ್ನು ಮಾಡ್ತಾರೋ ಅಥವಾ ವಿಶೇಷ ಮಹಿಳಾ ಪಡೆಯನ್ನು ಮಾಡ್ತಾರೋ ಮಾಡೋದರ ಮೂಲಕ ಇಂತಹ ಏನು ನನಗೆ ಹೆಸರು ತೊಗೊಳಕ್ಕೆ ಭಾಳಷ್ಟು ಬೇಜಾರು ಅನ್ನಿಸ್ತದೆ. ಸೊ ಅದಕ್ಕೆ ಅಂಥವರನ್ನು ಕಡಿವಾಣ ಹಾಕುವಂಥದ್ದು, ಅಂಥವರನ್ನು ಅವಳಿ ನಗರದಿಂದ ಮುಕ್ತಗೊಳಿಸುವಂಥ ಕೆಲಸ ಇವತ್ತು ಮಾಡಿದರೆ ಬಹುಶಃ ಮುಂದೆ ಇಂತಹ ನಾಟಕೀಯ ಹೋರಾಟಗಳಿಗೆ ಕಡಿವಾಣ ಹಾಕ್ದಂಗೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಅದಕ್ಕೆ ಯಾರೂ ಈ ಸಂದರ್ಭದಲ್ಲಿ ಇಂತಹ ಹೋರಾಟದ ವಿಷಯದೊಳಗೆ ದಲಿತ ಮಹಿಳೆ ಅನ್ನುವಂಥ ವಿಷಯವನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅನ್ನುವಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸುಮಾರು 9 ಪ್ರಕರಣ ಈವರೆಗೂ ಇವ್ರ ಮೇಲೆ ದಾಖಲಾಗಿದ್ದಾವೆ ಅನ್ನುವಂಥದ್ದನ್ನು ನೋಡಿದಾಗ ಪಾಪ ಪೊಲೀಸ್ ಆಯುಕ್ತರು ಇದೊಂದು ಹೊಸ ವಿಷಯ ಆಗಿ ಅವರಿಗೆ ಬೆಳಕಿಗೆ ಬಂದಿರ್ಬೋದು. ಅದಕ್ಕೆ ಬಹುಶಃ ಅವರು ಗಂಭೀರ ಕ್ರಮವನ್ನು ಜರುಗಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಯಾಕಂತಂದ್ರೆ ರೌಡಿ ಅಥವಾ ತಲ್ವಾರ್ ಹಿಡಿಯುವಂಥ ಕೆಲಸ, ಒಬ್ಬರಿಗೆ ಹಲ್ಲೆ ಮಾಡುವಂಥ ವಿಷಯ, ಒಬ್ಬರನ್ನ ಕೂಡ ಹಾಕುವಂಥ ವಿಷಯ, ಬಟ್ಟೆ ಬಿಚ್ಚಿ ಹೊಡೆಯುವಂಥ ವಿಷಯ ಎಲ್ಲ ಇರೋದು ಅಲ್ಲೇ ಯಾರು BJP ಕಾರ್ಯಕರ್ತನೇ ಮಾಡಿರುವಂಥದ್ದು. ಇಂತಹ ವಿಷಯಗಳು ಯಾಕೆ ಈವರೆಗೂ ಮುನ್ನೆಲೆಗೆ ಬರಲಿಲ್ಲ ಅನ್ನುವಂಥದ್ದು ಭಾಳಷ್ಟು ಗಂಭೀರವಾಗಿ ಪೊಲೀಸ್ ಇಲಾಖೆ ವಿಚಾರ ಮಾಡಬೇಕಾಗ್ತದೆ. ಅದಕ್ಕೆ ಮಹಿಳಾ ಕೇಂದ್ರಿತವಾದಂಥ ವಿಷಯವಾಗಿ ರೌಡಿ ಪಡೆ ಅಥವಾ ಮತ್ತೊಂದು ಪಡೆಯನ್ನು ಪೊಲೀಸ್ ಇಲಾಖೆ ರಚಿಸಿಲ್ಲ. ಇಲ್ಲಿ ಏನು ಬರೇ ಹುಡುಗರು ಅಥವಾ ಯುವಕರು ಅಥವಾ ಮತ್ತೊಬ್ಬರು ಅನ್ನುವಂಥ ನಿಟ್ಟಿನಲ್ಲಿ ಮಾತ್ರ ರೌಡಿ ಪಡೆಗಳನ್ನು ಇವತ್ತು ಪೊಲೀಸ್ ಇಲಾಖೆ ಮಾಡ್ಕೊತ ಬಂದದ. ಅದಕ್ಕೆ ಈ ನಿಟ್ಟಿನಲ್ಲಿ ಹೊಸ ಮಹಿಳಾ ರೌಡಿ ಪಡೆಯನ್ನು ಅದನ್ನು ನಿಗ್ರಹ ಪಡೆಯನ್ನು ಇವತ್ತು ಪೊಲೀಸ್ ಆಯುಕ್ತರು ಜಾರಿಗೆ ತರುವಂಥದ್ದು ಮಾಡಬೇಕು. ಇಂಥವ್ರನ್ನ ಹುಡುಕಿನೂ ಸಹಿತ ಗುಂಡು ಹೊಡೆಯುವಂಥ ಕೆಲಸ ಮಾಡಿದಾಗ ಮತ್ತೊಬ್ಬ ಮಹಿಳೆಗೆ ಮತ್ತೊಬ್ಬರು ಇಂಥ ದುರ್ಮಾರ್ಗಕ್ಕೆ ಹೋಗದೇ ಇರೋ ಹಾಗೆ ತಡೆಯೋಕ್ಕೆ ಸಾಧ್ಯ ಅದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ